ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮದು. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಎದ್ದು ಹೊಲ್ತಕ್ಕೆ ಬಂದು ಏನಾಯಿತು ಅಂತ ನೋಡೋಣ. ಉಕ್ಕೆ ಹೊಡೆದಿದ್ರು, ಉಕ್ಕೆ ಚೆನ್ನಾಗಿ ಬಂದಿದೆ ಇಲ್ವೋ ಅಂತ ನೋಡಿಕೊಂಡು ಒಂದು ಸ್ವಲ್ಪ ತೋಟನೆಲ್ಲ ಸುತ್ತಾಡೋಣ ಅಂತ ಸುತ್ತಾಡ್ತಿದ್ದೆ. ಗರಿಗಳು ಯಾಕೋ ಒಣಗಿದ್ದು, ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ತೆಂಗಿನ ಮರದಿರೋ ಹಾಳುಗಳೆಲ್ಲ ಉದುರುತ್ತಾ ಇದ್ದು. ನಾವು ಇದನ್ನ ಹಾಳು ಅಂತೀವಿ, ನಿಮ್ಮ ಕಡೆ ಏನಂತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಉಕ್ಕಿನೆಲ್ಲ ಚೆನ್ನಾಗಿ ಹೊಡೆದಿದ್ರು. ಉಕ್ಕಿನೆಲ್ಲ ನೋಡಿಕೊಂಡು ನೀರು ಬಿಡಬೇಕಾಯ್ತು. ಬೋರಲ್ಲೆಲ್ಲ ನೀರು ಕಮ್ಮಿ ಆಯಿತು. ಅದನ್ನೇ ಯೋಚನೆ ಮಾಡಿಕೊಂಡು ರೈತರು ಬದುಕಲ್ಲಿ ಈ ಥರ ನೀರು ಕಮ್ಮಿ ಆದರೆ ಏನು ಮಾಡ್ತಾರೆ ರೈತರು? ಅದರಲ್ಲಿ ಈ ಕಷ್ಟ ಗೊತ್ತಾಗ್ತಿದೆ. ರೈತರು ಬದುಕು ತುಂಬ ಕಷ್ಟ ಅಂತ ಗೊತ್ತಾಗ್ತಿದೆ. ಏನಂತಂದರೆ ತೆಂಗು ಚೆನ್ನಾಗಿ ಬಂದರೆ ಪ್ರಾಫಿಟ್ ಐತೆ. ತೆಂಗಿನಲ್ಲಿ ಈ ಥರ ಮಳೆ ಪಳೆ ಇಲ್ಲಾಂದರೆ ರೋಗ, ಬೆಂಕಿ ರೋಗ, ಅದು ಚುಕ್ಕೆ ರೋಗ, ಅದರ ಮೇಲೆ ಪ್ರಾಬ್ಲಮ್ಮು ನೋಡಿ. ಇದೇ ಥರ ಹಳ್ಳು ಎಲ್ಲ ಉದುರೋಗಿದ್ದಾವೆ. ಇದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. ಏನೋ ಸೊಲ್ಯೂಷನ್ ಇದ್ದರೆ ನೀವು ತಿಳಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ತೆಂಗು ಆಗಿ 5 ವರ್ಷ ಆದರೂ ಈ ಥರ ಹಳ್ಳು ಉದುರ್ತಾ ಇರೋದ್ರಿಂದ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ಏನು ಸೊಲ್ಯೂಷನ್ನು ಅಂತ ಹೇಳಬೇಕಾಗಿ ಕೇಳ್ಕೊತಿದ್ದೀನಿ. ಇದೆಲ್ಲ ನಾವು ಒಂದು ರೌಂಡ್ ಸುತ್ತಾಡ್ಕೊಂಡು ಬೋರೆಲ್ಲ ಆನ್ ಮಾಡಿ ನೀರೆಲ್ಲ ಬಿಡೋಣ ಅಂತ ಹೋಗ್ತಾಯಿದ್ದೆ. ನಮ್ಮ ನೇಪಿಯರು ನೋಡಿ ತೋರಿಸ್ತೀನಿ. ನಮ್ಮ ನೇಪಿಯರ್ ಹಾಕಿ ಒಂದು 10 ರಿಂದ 11 ದಿನ ಆಯಿತು. ಈ ಥರ ಹುಟ್ಟಿದೆ ನೇಪಿಯರ್ ಅನ್ನೋಲ್ಲ. ಇದನ್ನ ನಾವು ಏನಂತೀವಿ ಅಂತಂದರೆ ಮಟ್ಟಿ ಕಟ್ಟರ್ ಜೋಳ ಅಂತೀವಿ. ಈ ಥರ ಐತೆ. ಒಂದು 3-4 ದಿನ ನೀರು ಬಿಟ್ಟಿಲ್ಲ. ನೀರು ಬಿಡೋಣ ಅಂತ ಹೋದೆ. ಎಲ್ಲ ಈ ಥರ ನೋಡಿ, ಈ ಥರ ಆಗಿದೆ. ಸ್ವಲ್ಪ ಹುಟ್ಟಿದೆ, ಸ್ವಲ್ಪ ಹುಟ್ಟಿಲ್ಲ. ಈ ಥರ ಆದ್ರೆ ಅಲ್ಲಿಂದ ಬಂದು ನಮ್ಮ ಫ್ರೆಂಡ್ಗಳನ್ನೇ ಮಾತಾಡ್ಸ್ಕೊಂಡು ಕುಂತಿದ್ದೆ. ಅವ್ರ ಜೊತೆ ತಲೆಹರಟೆ ಮಾಡ್ಕೊಂಡು ಕುತ್ಕೊಂಡಿದ್ದೆ. ನಮ್ಮ ಮಗ ಕೆಲಸ ಇಲ್ಲ ಮಗ, ಕೆಲಸ ಹಿಂಗಾದ್ರೆ ಹಿಂಗೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಕುಂತಿದ್ದ. ಅದನ್ನ ವೀಡಿಯೋ ಮಾಡೋದು ಬೇಡ ಬೇಡ ಅಂತ ಮುಖನೆಲ್ಲ ಮುಚ್ಕೊಂತಿದ್ದೆ. ಆದ್ರೂ ಬಿಡ್ತಿಲ್ಲ. ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ವೀಡಿಯೋ ಮಾಡಬೇಡ ಅಂತ ಮಾಡಂಗಿದ್ರೆ 10,000 ರೂಪಾಯಿ ಕೊಡು ಅಂತ ನನಗೆ ಕ್ವಾಟ್ಲೆ ಕೊಡ್ತಿದ್ದ. ನೋಡ್ರಿ ಅವ್ರ ಮುಖ ನೋಡ್ರಿ, ಕೊಡ್ತಾನೆ. ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡು ರೈತರ ಬಗ್ಗೆ ಚರ್ಚೆ ಮತ್ತು ಇದನ್ನು ಮಾಡ್ಕೊಂಡು ಕುಂತಿದ್ದೆ. ರೈತರ ಬದುಕು ಹಿಂಗಾದ್ರೆ ಹೆಂಗೆ ಅಥವಾ ಅಲ್ಲಿಂದ ಬಂದು ನಮ್ಮ ಅಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಹಾಸ್ಪಿಟ್ಲಲ್ಲಿ ಯಾರೂ ಬಂದಿರಲಿಲ್ಲ. ಇನ್ನೊಂದು ಸಿಸ್ಟರ್ ಡಾಕ್ಟ್ರು, ಯಾಕಂದರೆ ನಮ್ಮ ಬಿರಿನ ಹೋಗಿದ್ದರಿಂದ ಸಿಸ್ಟರ್ ಡಾಕ್ಟ್ರು ಯಾರೂ ಬಂದಿಲ್ಲ. ಸ್ವಲ್ಪ ವೇಟ್ ಮಾಡಿ ತೋರಿಸ್ಕೊಂಡು ನಮ್ಮ ಹುಡುಗ ಡ್ಯೂಟಿಲಿ ನಮ್ಮ ಹುಡುಗ ಹೆಂಗೆ ಎತ್ತಾಯಿಸ್ತಿದ್ದಾನೆ ನೋಡಿರಿ. ಒಬ್ಬನೇ ಎತ್ತಿಸಿದ್ದಾನೆ ಎಸಿಯ. ಚಾಲೆಂಜ್ ಮಾಡಿ ಎತ್ತಿಸ್ತಾ ಅಲ್ಲಿಂದ ಬಂದು ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿ ಸೋನೆ ಬರ್ತಿತ್ತು. ಈ ಸೋನೆ ಪಾನೆಯಿಂದ ಏನೂ ಆಗಲ್ಲ. ಜೋರಾಗಿ ಮಳೆ ಒಯ್ಯಬೇಕು. ಜೋರಾಗಿ ಒಯ್ದು ನೀರೇ ಮಳೆ ಬಂದರೆ ಸ್ವಲ್ಪ ರೈತರಿಗೆ ಹೆಲ್ಪ್ ಆಗುತ್ತೆ. ಬೆಳೆಯೋಕ್ಕೆ ನೀರಿಲ್ದಾರೆಲ್ಲ. ಮತ್ತು ವೇಟ್ ಆಯಿತು. ಒಂದು ಆರ್ಡ್ರ್ ಬಂತು. ಅದನ್ನ ಆರ್ಡ್ರ್ ಹಾಕೊಂಡು ಹೋಗೋಣ ಅಂತ ಬಂದು ಮತ್ತು ಅಲ್ಲಿ ಕರೆಂಟ್ ಇರಲಿಲ್ಲ. ಅದಕ್ಕೆ ವೇಟ್ ಮಾಡ್ತಾ ಕುಂತಿದ್ದೆ. ಎಷ್ಟೊತ್ತರ ಕರೆಂಟ್ ಬರ್ತಿರಲಿಲ್ಲ. ಅದಕ್ಕೆ ನಮ್ಮ ಇನ್ಚಾರ್ಜ್ ಎಲ್ಲ ಚೆಕ್ ಮಾಡ್ತಿದ್ರು. ಕರೆಂಟ್ ಬಂದಾಗ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ಕುಂತಾಯಿದ್ದು. ಆಮೇಲೆ ಒಂದು ಗೊಬ್ಬರ ತರೋದಿತ್ತು. ಗೊಬ್ಬರ ತರೋಣ ಅಂತ ಹೋಗಿ ಗೊಬ್ಬರ ಹಾಕೊಂಬಂದು. ಇಷ್ಟೊಂದು ರೇಟ್ ಆದರೆ ಗೊಬ್ಬರ ಹೆಂಗೆ? 1,800 ರೂಪಾಯಿ ಐತೆ. ಮಳೆ ಬರೋ ಟೈಮ್ ಆಯಿತು. ಗೊಬ್ಬರ ಹೆಂಗೆ ಹಾಕೊಂಡು ಹೋಗು ಅಂತ ಯೋಚನೆ ಮಾಡಿಕೊಂಡು ನಾನು ಗಾಡಿ ನೋಡ್ಕೊಂಡು ಕುಂತಿದ್ದೆ. ಮತ್ತೆ ತಂದು ಕರೆಂಟ್ ಇನ್ನೂ ಬಂದಿರಲಿಲ್ಲ. ಆರ್ಡ್ರ್ ಬಿರಿನ ಹಾಕಿದ್ರೆ ಬಿರಿನ ಮಂತಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಕುಂತಿದ್ದು. ಅವರು ಬಿರಿನ ಹಾಕಿದ್ರೆ ನಮಗೆ ಬಿರಿನ ಕೆಲಸ ಮುಗಿಯುತ್ತೆ, ಫ್ರೀಯಾಗಿರ್ಬೋದು ಅಂತ ನಮ್ಮ ಹುಡುಗ ಅಲ್ಲೇ ಆಚೆಗಡೆ ಇನ್ನೂ ಅದೇ ಸ್ಟೈಲಾಗಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ.